BGS ಕಾಲೇಜಲ್ಲಿ ಓರಿಯೆಂಟೇಷನ್ ಡೇ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕಾಲೇಜಲ್ಲಿ ಓರಿಯೆಂಟೇಷನ್ ಡೇ ಇತ್ತು. ಅದಕ್ಕೆ ನಮ್ಮ ಹಸ್ಬೆಂಡನ್ನು ಡ್ರಾಪ್ ಮಾಡೋಕ್ಕೆ ಅಂತ ಸಬ್ಬರಿಗೆ ಬಂದರು. ಅವರಿಗೊಂದು ಬಾಯಿ ಹೇಳಿ ನಾನು ಕಾಲೇಜ್ ಕಡೆ ಹೊರಟೆ. ನಾನಿವತ್ತು ಕಾಲೇಜ್ ಫಸ್ಟ್ ಡೇ ಅಂತ ಫುಲ್ ಖುಷಿಯಾಗಿ ಹೋದೆ. ಬಟ್ ಬಸ್ ಸ್ಟ್ಯಾಂಡಲ್ಲಿ ನನಗೆ ತುಂಬ ಬೇಜಾರಾಗೋಯ್ತು. ಯಾಕಪ್ಪ ಅಂದರೆ ಬೆಳಗಿನ ಜಾವ 6:45 ಜನನೇ ಇಲ್ಲ. ಆದರೂ ಪಾಪ ಯಾರೋ ಆ ಅಂಕಲ್ ಫೋನ್ನ ಕದ್ಬಿಟ್ಟಿದ್ದಾರೆ. ಪಾಪ ಅವ್ರ ಫೋನ್ ಸಿಕ್ಕಿದ್ರೆ ಸಾಕು ಅಂತ ದೇವ್ರನ್ನ ಬೇಡ್ಕೊಂಡು ನಾನು ಕಾಲೇಜ್ ಹತ್ರ ಬಂದೆ. ಕಾಲೇಜ್ ಒಳಗಡೆ ಹೋಗ್ತಾ ಇದ್ದಂಗೆ ನನಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗ್ತಿತ್ತು. ಯಾಕಪ್ಪ ಅಂದರೆ ಇದೇ ಫಸ್ಟು ನಾನು ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆ ಕಾಲೇಜಿಗೆ ಬಂದಿರೋದು. ಹೊಸ ಫ್ರೆಂಡ್ಸ್, ಹೊಸ ಜಾಗ ಹೇಗಿರುತ್ತೆ ಏನು ಅನ್ನೋ ಕುತೂಹಲದಲ್ಲಿ ಹೋದೆ. ಇದೇ ನೋಡಿ ನಮ್ಮ ಕಾಲೇಜು. ಇಲ್ಲೆಲ್ಲ ಫೋನ್ ಅಲೋ ಇಲ್ಲ. ಆದರೂ ನಾನು ಫಸ್ಟ್ ಡೇ ಅಂತ ವಿಡಿಯೋ ಮಾಡಿಕೊಂಡೆ. ಕ್ಲಾಸ್ ಒಳಗಡೆ ಹೋಗ್ತಾ ಇದ್ದಂಗೆ ನಮ್ಮ ಸೀನಿಯರ್ಸ್ ಎಲ್ಲ ಕೂಡ ಫಂಕ್ಷನ್ಗೆ ರೆಡಿ ಮಾಡ್ತಾಯಿದ್ರು. ನಾನಂತೂ ಶಿಸ್ತಿನ ಸಿಪಾಯಿ ಥರ ಮುಂದೆ ಹೋಗಿ ಕೂತ್ಕೊಬಿಟ್ಟೆ. ಇವತ್ತು ಫಸ್ಟ್ ಡೇ ಇದ್ದಿದ್ದ ಕಾರಣ ಏನು ಜಾಸ್ತಿ ಜನ ಬಂದಿರಲಿಲ್ಲ, ತಕ್ಕಮಟ್ಟಿಗೆ ಬಂದಿದ್ದರು. ನಾನು ಫಸ್ಟ್ ಡೇ ಅಲ್ವಾ ಸ್ವಲ್ಪ ಭಯ ಆಗ್ತಿತ್ತು, ಯಾರೂ ಜಾಸ್ತಿ ಮಾತಾಡ್ಸೋಕೆ ಹೋಗಲಿಲ್ಲ. ಅಷ್ಟರಲ್ಲಿ ಪ್ರಿನ್ಸಿಪಲ್ ಮತ್ತು ಎಲ್ಲ ಟೀಚರ್ಸ್ ಬಂದರು. ನಮ್ಮ ಸಂಸ್ಕೃತಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ರೂ ದೀಪ ಬೆಳಗ್ಗೆನೇ ಪ್ರಾರಂಭ ಮಾಡೋದು. ಹಾಗೆ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಎಲ್ರಿಗೂ ಕೂಡ ಹೂವು ಕೊಟ್ಟು ವೆಲ್ಕಮ್ ಮಾಡಿದ್ರು. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನಮ್ಮ ಕಾಲೇಜಲ್ಲಿ ಎಲ್ಲ ಫಸ್ಟ್ ಇಯರ್ಸ್ಗೆ ಬ್ಯಾಗ್ ಕೊಟ್ಟರು. ನಮ್ಮ ಸೀನಿಯರ್ಸ್ ಫಸ್ಟ್ ಇಯರ್ಸ್ ಮಾತ್ರ ಯಾಕೆ ನಮಗೂ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಪ್ರಿನ್ಸಿಪಲ್ ಸರ್ ಎಲ್ರಿಗೂ ಕೂಡ ಬ್ಯಾಗ್ ಕೊಟ್ಟರು. ಇಲ್ಲೂ ಕೂಡ ನಮ್ಮ ಪ್ರಿನ್ಸಿಪಲ್ ಸರ್ ಸಮಾನತೆ ಅನ್ನೋದನ್ನು ತೋರಿಸಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಯಾವ ಪ್ರೈವೇಟ್ ಕಾಲೇಜಲ್ಲೂ ಕೂಡ ಈ ಥರ ಬೆನಿಫಿಟ್ಸ್ ಕೊಡೋಲ್ಲ. ಹಾಗೆ ನಮ್ಮ ಎಲ್ಲರಿಗೂ ಕೂಡ ಸ್ವೀಟ್ ಕೊಟ್ಟು ಎಲ್ಲರಿಗೂ ಖುಷಿ ಪಡಿಸಿದ್ರು. ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಹೊಟ್ಟೆ ತುಂಬಾ ಹಸಿವಾಗ್ತಿತ್ತು. ಊಟ ಮಾಡ್ಕೊಂಡು ನಾನು ರಿಟರ್ನ್ ಕ್ಲಾಸ್ ರೂಮ್ ಹತ್ರ ಹೋದೆ. ಅಲ್ಲಿ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಹಾಕಿದ್ದೀನಿ ನೋಡಿ ಫೋಟೋ. ನಾವು ಇವಾಗ BEd ಮಾಡ್ಬೇಕಂದ್ರೆ ಡಿಗ್ರಿ ಆದಮೇಲೆ ಮತ್ತು ಇಲ್ಲ ಮಾಸ್ಟರ್ಸ್ ಆದಮೇಲೆ ಹೋಗ್ಬಿಟ್ಟು BEd ಜಾಯ್ನ್ ಆಗ್ತೀವಿ. ಇಲ್ಲಿ ಏನಪ್ಪ ಅಂದರೆ ಡೈರೆಕ್ಟ್ PUC ಆಗಿದ ತಕ್ಷಣ ಡೈರೆಕ್ಟ್ BEd 4 ವರ್ಷದ ಕೋರ್ಸು ಡಿಗ್ರಿ ಜೊತೆಗೆ BEd ಕೂಡ ಮುಗಿಸ್ಕೋಬೋದು. ಯಾರಿಗೆಲ್ಲ ಡಿಗ್ರಿ ಜೊತೆಗೆ BEd ಮಾಡಬೇಕು ಅನ್ನೋ ಆಸೆ ಇದೆ ಬಂದು ಕಾಲೇಜಿಗೆ ಜಾಯ್ನ್ ಆಗಿ. ಒಳ್ಳೆ ಲೆಕ್ಚರ್ಸ್ ಇದ್ದಾರೆ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನಮ್ಮ ಕಾಲೇಜಿಂದ ಬಸ್ ಸ್ಟಾಪ್ಗೆ 1-1.5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಸೊ ಅಲ್ಲಿಗೆ ನಡ್ಕೊಂಡು ಹೋಗಬೇಕು, ಇಲ್ಲ ಅಂತಂದರೆ ಆಟೋದಲ್ಲಿ ಹೋಗಬೇಕು. ಅದಕ್ಕೆ ಅವರು ಯೋಚನೆ ಮಾಡಿ ಬಸ್ಸಲ್ಲೇ ಕೂಡ ಡ್ರಾಪ್ ಹಾಕ್ಸ್ಕೊಟ್ರು ನಮಗೆ ಬಸ್ ಸ್ಟಾಪ್ ತನಕ. ಅಲ್ಲಿ ಬಸ್ ಹತ್ತಿ ನಾನು ಮೈಸೂರು ಕಡೆ ಹೊರಟೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದು ಕಾಯ್ಕೊಂಡಿದ್ದು ಮನೆ ಕಡೆ ಕರ್ಕೊಂಡು ಹೋದ್ರು. ಎಲ್ಲರಿಗೂ ಶುಭವಾಗಲಿ, ಕೆಟ್ಟವ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸೋಣ.